ಹೋಯ್ತು, ಮಾನ ಮರ್ಯಾದೆ ಟೀಮ್ ಇಂಡಿಯಾ ಎಲ್ಲ ಹೋಯ್ತು ಗುರು. ಇಷ್ಟು ವರ್ಷ ಕಷ್ಟಪಟ್ಟು ಬ್ಯಾಕ್ ಟು ಬ್ಯಾಕ್ T20 ಫಾರ್ಮ್ಯಾಟಲ್ಲಿ T20 ವರ್ಲ್ಡ್ ಕಪ್ನ ಗೆದ್ದು ರೆಕಾರ್ಡ್ನ ಮಾಡಿ 3 ಇಯರ್ಸಿಂದ ಒಂದೇ ಒಂದು T20 ಸೀರೀಸು ಕೂಡ ಸೋತಿರಲಿಲ್ಲ. ಏನೇಳಿ ಒಂದೇ ಒಂದು ಸಿಂಗಲ್ T20 ಸೀರೀಸು ಕೂಡ ಸೋತಿರಲಿಲ್ಲ, ಡ್ರಾ ಆಗಿತ್ತು ಅಷ್ಟೇ. ಬಟ್ ನಮ್ಮ ಗೌತಮ್ ಗಂಭೀರ್ ಬಾಸ್ ಹೆಡ್ ಕೋಚು, ಟೀಮ್ ಇಂಡಿಯಾಗೆ ಹೆಡ್ ಕೋಚ್ ಆದಮೇಲಂತೂ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ, ಟೀಮ್ ಇಂಡಿಯಾನಂತೂ ತಲೆ ಬುಡ ಕೆಳಗೆ ಮಾಡಾಕ್ಬಿಟ್ಟಿದ್ದಾರೆ. ಐಲ್ಯಾಂಡ್ ಆಗನಷ್ಟು ಸೋಲ್ತಾರೆ ಗುರು. ಒಂದು ಮ್ಯಾಚ್ ಸೋಲ್ತಾರೆ, ಓಕೆ, ಬ್ಯಾಡ್ ಡೇ ಇತ್ತು, ಆಫ್ ಡೇ ಇತ್ತು, ಓಕೆ. ಆ್ಯಂಡ್ ಸೀರೀಸ್ನ ಸೋಲ್ತಾರೆ ಅಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಚಾಂಪಿಯನ್ಸು ಬ್ಯಾಕ್ ಟು ಬ್ಯಾಕ್. ಇದಂತ ನಂಬಕ್ಕೆ ಆಗ್ತಿಲ್ಲ. ನನ್ನೇ ವಿಡಿಯೋ ಮಾಡಬೇಕಾಗಿತ್ತು, ಸೈಕ್ ಆಗಿತ್ತು ನನಗೆ. ಯಾಕಂತ ಹೇಳಿದ್ರೆ ಗೌತಮ್ ಗಂಭೀರ್ ಬಾಸ್ ಅವರು ಟೀಮ್ ಇಂಡಿಯಾಗೆ ಹೆಡ್ ಕೋಚ್ ಆದಮೇಲೆ ಏನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ಅಂತ ನೀವೇನಾದರೂ ಕೇಳಿಸ್ಕೊಂಡ್ಬಿಟ್ರೆ, ನೋಡ್ಬಿಟ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ. ರಕ್ತ ಬರೋದೊಂದು ಬಾಕಿ ಕಣ್ಣಲ್ಲಿ. ಆ ಲೆವೆಲ್ಗೆ ಟೀಮ್ ಇಂಡಿಯಾಗೆ ರೆಕಾರ್ಡ್ ಮಾಡಿದ್ದಾರೆ ಗೌತಮ್ ಗಂಭೀರ್ ಹೆಡ್ ಕೋಚ್ ಆದಮೇಲೆ. ಒಂದೊಂದನ್ನೇ ಹೇಳ್ತೀನಿ. ಗೌತಮ್ ಗಂಭೀರ್ ನೆಕ್ಸ್ಟು ಟೀಮ್ ಇಂಡಿಯಾಗೆ ಹೆಡ್ ಕೋಚ್ ಆಗಬೇಕಾ ಬೇಡವಾ ಅಂತ ನೀವು ಡಿಸೈಡ್ ಮಾಡಿ, ಓಕೆನಾ. ನಾನು ಈ ವಿಡಿಯೋದಲ್ಲಿ ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಪೇಷನ್ಸಿಂದ ಮಾತಾಡ್ತಾ ಇದ್ದೀನಿ. ಬಿಕಾಸ್ ಓಕೆ, ಬನ್ನಿ ಸ್ಟಾರ್ಟ್ ಮಾಡೋದ. ಫಸ್ಟ್ ರೆಕಾರ್ಡು, ಲಾಸ್ಟ್ ODI ಸೀರೀಸ್ ಅಗೇನ್ಸ್ಟ್ ಶ್ರೀಲಂಕಾ ಆಫ್ಟರ್ 27 ಇಯರ್ಸ್. ಇಂಡಿಯಾ 27 ಇಯರ್ಸ್ ಆದಮೇಲೆ ಶ್ರೀಲಂಕಾ ಅಗೇನ್ಸ್ಟ್ ODI ಸೀರೀಸ್ನ ಸೋತಿರೋದು. ಇದು ಫಸ್ಟ್ ರೆಕಾರ್ಡು. ಸೆಕೆಂಡ್ ರೆಕಾರ್ಡು, ಇಂಡಿಯಾ ವಿನ್ 0 ODI ಇನ್ ಎ ಕ್ಯಾಲೆಂಡರ್ ಇಯರ್ ಆಫ್ಟರ್ 45 ಇಯರ್ಸ್. ಇಂಡಿಯಾ 45 ಇಯರ್ಸ್ ಆದಮೇಲೆ ಕ್ಯಾಲೆಂಡರ್ಲಿ ಒಂದೇ ಒಂದು ವರ್ಷದಲ್ಲಿ ಒಂದೇ ಒಂದು ODI ಸೀರೀಸು ಕೂಡ ಗೆದ್ದಿಲ್ಲ. ಅದು ಟೀಮ್ ಇಂಡಿಯಾ. ಓಕೆ, ಸೆಕೆಂಡ್ ರೆಕಾರ್ಡು, ಇಂಡಿಯಾ ಲಾಸ್ಟ್ ಎ ಹೋಮ್ ಟೆಸ್ಟ್ ವರ್ಸಸ್ ನ್ಯೂಜಿಲೆಂಡ್ ಆಫ್ಟರ್ 36 ಇಯರ್ಸ್ ಆದಮೇಲೆ ನ್ಯೂಜಿಲೆಂಡಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಸೋತಿರೋದು ನ್ಯೂಜಿಲೆಂಡ್ ಅಗೇನ್ಸ್ಟು ಟೆಸ್ಟು ಸೀರೀಸ್ನ. ಇದು ಮೂರನೇ ರೆಕಾರ್ಡ್. ಇಂಡಿಯಾ ಲಾಸ್ಟ್ ಟೆಸ್ಟ್ ಮ್ಯಾಚ್ ಅಟ್ ಚಿನ್ನಸ್ವಾಮಿ ಆಫ್ಟರ್ 19 ಇಯರ್ಸ್ ಆದಮೇಲೆ ಇಂಡಿಯಾ ಟೆಸ್ಟ್ ಸೀರೀಸ್ನ ಸೋತಿರೋದು, ಟೆಸ್ಟ್ ಮ್ಯಾಚ್ನ ಸೋತಿರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇದು 4ನೇ ರೆಕಾರ್ಡ್. ಫಾರ್ ದ ಫಸ್ಟ್ ಟೈಮ್ ಲಾಸ್ಟ್ ಟೆಸ್ಟ್ ಸೀರೀಸ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ಅಟ್ ಎ ಹೋಮ್. ಫಸ್ಟ್ ಟೈಮು ನಮ್ಮ ಹೋಮ್ ಅಂದರೆ ನಮ್ಮ ಭಾರತದಲ್ಲಿ ನ್ಯೂಜಿಲೆಂಡ್ ಅಗೇನ್ಸ್ಟು ಟೆಸ್ಟ್ ಸೀರೀಸ್ನ ಸೋತಿರೋದು. ಇದು 5ನೇ ರೆಕಾರ್ಡು. ಅಂಡ್ 6ನೇ ರೆಕಾರ್ಡು, ಲಾಸ್ಟ್ ಎ ಹೋಮ್ ಟೆಸ್ಟ್ ಸೀರೀಸ್ ಆಫ್ಟರ್ 12 ಇಯರ್ಸ್. ಅಂದರೆ ಹೋಮ್ ಸೀರೀಸಲ್ಲಿ, ಟೆಸ್ಟ್ ಸೀರೀಸಲ್ಲಿ ಹೋಮ್ ನಮ್ಮ ಮನೆ ಅಂಗಳದಲ್ಲಿ ಭಾರತದಲ್ಲಿ ಆಫ್ಟರ್ 12 ಇಯರ್ಸ್ ಆದಮೇಲೆ ಸೋತಿರೋದು. ಇದು 6ನೇ ರೆಕಾರ್ಡು. ಲಾಸ್ಟ್ BGT ಆಫ್ಟರ್ 10 ಇಯರ್ಸ್. ಇದನ್ನ ನಾವು 10 ಇಯರ್ಸಲ್ಲಿ ಸೋತೇ ಇರಲಿಲ್ಲ, ಬಾಸ್ ಬಂದಮೇಲೆ ಸೋತ್ವಿ. ಓಕೆ, ಇಂಡಿಯಾ ಲಾಸ್ ಅಟ್ ಅಡಿಲೇಡ್ ಇನ್ ODI ಆಫ್ಟರ್ 17 ಇಯರ್ಸ್ ಆದಮೇಲೆ ODIನ ಸೋತಿರೋದು ಅಡಿಲೇಡ್ ಗ್ರೌಂಡಲ್ಲಿ. ರೆಕಾರ್ಡ್ ಮೇಲೆ ರೆಕಾರ್ಡು ಬಾಸ್ದು. ಲಾಸ್ಟ್ ವರ್ಸಸ್ ಸೌತ್ ಆಫ್ರಿಕಾ ಅಟ್ ಹೋಮ್ ಆಫ್ಟರ್ 15 ಇಯರ್ಸ್ ಇನ್ ಟೆಸ್ಟ್. ಇಂಡಿಯಾ ಸೌತ್ ಆಫ್ರಿಕಾ ಅಗೇನ್ಸ್ಟು ಸೋತಿರೋದು ಆಫ್ಟರ್ 17 ಇಯರ್ಸ್ ಆದಮೇಲಂತೆ, ಅದು ಮನೆ ಅಂಗಳದಲ್ಲಿ. ಓಕೆ, ನೆಕ್ಸ್ಟ್ ರೆಕಾರ್ಡ್, ಲಾಸ್ಟ್ ಟೆಸ್ಟ್ ಸೀರೀಸ್ ಅಗೇನ್ಸ್ಟ್ ಸೌತ್ ಆಫ್ರಿಕಾ ಅಟ್ ಎ ಹೋಮ್ ಆಫ್ಟರ್ 25 ಇಯರ್ಸ್. ಇದಕ್ಕೇನಪ್ಪ ಹೇಳ್ತೀರಾ? ಅಂಡ್ ಇದು ಇನ್ನೊಂದು ರೆಕಾರ್ಡು, ಲಾಸ್ಟ್ ODI ಸೀರೀಸ್ ಅಗೇನ್ಸ್ಟ್ ನ್ಯೂಜಿಲೆಂಡ್ ಅಟ್ ಹೋಮ್ ಫಾರ್ ದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆಗ ಅದು ನ್ಯೂಜಿಲೆಂಡ್ ಅಗೇನ್ಸ್ಟ್ ಸೋತಿರೋದು ODI ಸೀರೀಸಲ್ಲಿ. ಓಕೆ, ಲಾಸ್ಟ್ ಅಗೇನ್ಸ್ಟ್ ಐರ್ಲೆಂಡ್ ಫಾರ್ ದ ಫಸ್ಟ್ ಟೈಮ್ ಇನ್ T20 ಸೀರೀಸ್. T20ಯಲ್ಲಿ ಟೀಮ್ ಇಂಡಿಯಾ ಐರ್ಲೆಂಡ್ ಅಗೇನ್ಸ್ಟ್ ಸೋತೇ ಇಲ್ಲ. ಐರ್ಲೆಂಡ್ ಯಾವ ಥರ ಟೀಮ್ ಅಂತ ಹೇಳಿದ್ರೆ, ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳನ್ನ ವಿಕೆಟ್ನ ತೆಗೆದುಬಿಟ್ಟು ಅವರಿಗೆ ಖುಷಿನೋ ಖುಷಿ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ, ಟೀಮ್ ಇಂಡಿಯಾ ಬ್ಯಾಟರ್ಸ್ ವಿಕೆಟ್ ಬಿದ್ದುಬಿಡ್ತು ಅಂತ ಹೇಳಿದ್ರೆ ಅವರು ಆ ಲೆವೆಲ್ಗೆ ಸೆಲೆಬ್ರೇಟ್ ಮಾಡ್ತಾ ಇರೋ ಆ ಒಂದು ಕಂಟ್ರಿ. ಇವಾಗ ನಮ್ಮ ಇನ್ನೂ ಒಂದು ರೆಕಾರ್ಡು, ಲಾಸ್ಟ್ ಸೀರೀಸ್ ಅಗೇನ್ಸ್ಟ್ ಐರ್ಲೆಂಡ್ ಅಗೇನ್ಸ್ಟ್ ಐರ್ಲೆಂಡ್ಗೆ ಹೋಗ್ಬಿಟ್ಟು ಟೀಮ್ ಇಂಡಿಯಾ ಸೋತಿದ್ರೆ, ಕ್ಲೀನ್ ಸ್ವೀಪ್ ಆಗಿದ್ದಾರೆ ಅಂತ ಹೇಳಿದ್ರೆ, ಟೀಮ್ ಇಂಡಿಯಾ ಯಾವ ಲೆವೆಲ್ಗೆ ರೆಕಾರ್ಡ್ ಮೇಲೆ ರೆಕಾರ್ಡ್ ಮಾಡ್ತಾ ಇರಬಹುದು. ನಮ್ಮ OG ಹೆಡ್ ಕೋಚ್ ಆದಮೇಲೆ ನಮ್ಮ ಟೀಮ್ ಇಂಡಿಯಾಗೆ ಇಷ್ಟು ರೆಕಾರ್ಡ್ಗಳನ್ನ ಮಾಡಿದ್ದಾರೆ ಬಾಸ್ ಇಷ್ಟು ಒಳ್ಳೆ ರೆಕಾರ್ಡ್ಗಳನ್ನ ಮಾಡಿದ್ದಾರೆ. ಸೊ ನಿಮಗೇನು ಅನ್ಸುತ್ತಪ್ಪ ಈ ಒಂದು ರೆಕಾರ್ಡ್ಗಳನ್ನ ಕೇಳಿಬಿಟ್ಟು? OG ಅವ್ರದ್ದು, ಗೌತಮ್ ಗಂಭೀರ್ ಅವ್ರದ್ದು ನಿಜವಾಗ್ಲೂ ಎಷ್ಟೆಲ್ಲ ಘನತೆ ಗೌರವ ಕಾಪಾಡ್ಕೊಂಡು ಬಂದಿದ್ದು ಟೀಮ್ ಇಂಡಿಯಾ ಬ್ರೋ. ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಮಗ, ವರ್ಲ್ಡ್ ಚಾಂಪಿಯನ್ಸ್. T20 ಫಾರ್ಮ್ಯಾಟಲ್ಲಿ T20 ವರ್ಲ್ಡ್ ಕಪ್ನ ಗೆದ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆದ್ದು ಸಾಕು.
ಇದ್ರ ಬಗ್ಗೆ ನೀವೇ ಕಾಮೆಂಟ್ ಮಾಡಿ ನೋಡೋದ ಏನು ಹೇಳ್ತಿರ್ತೀರ. ನನಗಂತೂ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ಇಷ್ಟನೇ ಇಲ್ಲ, ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಸೋತಿರೋದು ಟೀಮ್ ಇಂಡಿಯಾ. ಸೊ ಕಾಮೆಂಟ್ ಮಾಡಿ.